ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತೋರಣಗಟ್ಟಿ ಶಿವಕ್ಷೇತ್ರ ಗ್ರಾಮ. ನಮ್ಮೂರಿನಲ್ಲಿ ಪ್ರತಿ 9 ವರ್ಷಕ್ಕೊಮ್ಮೆ ಶ್ರೀ ಗ್ರಾಮದೇವಿಯ ಜಾತ್ರೆ ಹಮ್ಮಿಕೊಳ್ಳಲಾಗುತ್ತೆ ಹಾಗೂ ಅದ್ದೂರಿಯಾಗಿ ಮಾಡಲಾಗುತ್ತೆ. ಆದರೆ ಈ ವರ್ಷ ಒಂದು ವಿಶೇಷ, ಪ್ರತಿ 9 ದಿವಸ ಅನ್ನ ಪ್ರಸಾದ ಹಾಗೂ ಈ ದಿವಸ ದಿನಾಂಕ 16/6/2024 ರವಿವಾರದಂದು ತೋರಣಗಟ್ಟಿ ಗ್ರಾಮದ ಸಮಸ್ತ KSRTC ನೌಕರರಿಂದ 1 ದಿವಸದ ಪ್ರಸಾದ ವಿನಿಯೋಗ ಮಾಡಲಾಗಿದೆ. ಹಾಗೂ ಗ್ರಾಮದ ಸಮಸ್ತ ಭಕ್ತಾದಿಗಳು ತಮ್ಮೆಲ್ಲ ಸಹಕಾರ ಕೊಟ್ಟು ಎಲ್ಲದಕ್ಕೂ ಒಳ್ಳೆ ಇದನ್ನು ಮಾಡಿದರೆ ಆ ಗ್ರಾಮದೇವಿ ನಮಗೂ ಹಾಗೂ ಸಕಲ ಸದ್ಭಕ್ತರಿಗೂ ಒಳ್ಳೆಯದನ್ನು ನೀಡಲಿ ಎಂದು ನನ್ನ ಪ್ರಾರ್ಥನೆ ಇರ್ತದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತೋರಣಗಟ್ಟಿ ಗ್ರಾಮದಲ್ಲಿ ದಿನಾಂಕ 11 ತಾರೀಕಿನಿಂದ ಗ್ರಾಮದೇವಿ ಜಾತ್ರೆ ಪ್ರಾರಂಭವಾಗಿದೆ. ನಾವು ಈಗ 40 ವರ್ಷ ಆದ್ರೂ ಕೂಡ ನಾವು ನೋಡಿದ್ದು 3ನೇ ಜಾತ್ರೆ ಇದು. ಹೋದ ವರ್ಷ ಮೊದಲಿನ ಜಾತ್ರೆಗಿಂತ ಈ ಜಾತ್ರೆಗೆ ಬಹಳ ಒಂದು ವ್ಯತ್ಯಾಸ ಇದೆ. ಯಾಕಂದ್ರೆ ನಮ್ಮಲ್ಲಿ ಈ ಸಾರಿ 9 ದಿನ ದಾಸೋಹವನ್ನ ಒಂದೊಂದು ಇದರವರು ಏರ್ಪಡಿಸಿದ್ದಾರೆ. ಇದೇ ನಮ್ಮ ಊರಿನ ಗ್ರಾಮ ದೇವತೆಗೆ ಯಾವುದೇ ಬಂಗಾರ ಆಗಲಿ ಬೆಳ್ಳಿ ಆಗಲಿ ಎಲ್ಲಾನು ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಊರಿನ ಜನ. ಅದಕ್ಕಾಗಿ ಗ್ರಾಮದೇವಿ ನಮ್ಮ ಊರಿನ ಜನರಿಗೆ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದಾಳೆ. ಇನ್ನೂ ಗ್ರಾಮದೇವಿನ ನಮ್ಗೆಲ್ಲರಿಗೆ ಶಕ್ತಿ ಕೊಟ್ಟರೆ ನಾವು ಇನ್ನು ಮುಂದಿನ ಜಾತ್ರೆಯನ್ನ ಇದಕ್ಕಿಂತ ವಿಭಿನ್ನ ರೀತಿ ಒಳಗ ಒಂದು ಮಾಡ್ಬೇಕಂತೇಳಿ ಎಲ್ಲರೂ ನಿರ್ಧಾರ ಮಾಡಿ ಇದೇ ರೀತಿ ನಮ್ಗೆ ದೇವಿ ಶಕ್ತಿ ಕೊಡ್ಲಿ ಅಂತೇಳಿ ನಾ ಎಲ್ಲ ಆ ದೇವಿ ಹತ್ರ ಕೇಳ್ಕೊತಾ ಇದ್ದೆ. ಮತ್ತೆ ಈ ಸಿಬ್ಬಂದಿಯವರಿಗೂ ಕೂಡ ಗ್ರಾಮದೇವಿ ಸಿಬ್ಬಂದಿ ಇದು ನಮ್ಮ ಕಮಿಟಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಪ್ರತಿದಿನ ಪ್ರತಿಯೊಂದು ಒಂದೊಂದು ಮನೆತನದವರು ಒಂದು ವಿಭಿನ್ನ ರೀತಿ ಒಳಗೆ ಪ್ರಸಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಗ್ರಾಮದೇವಿ ಒಂದು ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಕೇಳ್ಕೊಂಡು ನನ್ನ ಎರಡು ಮಾತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತೋರಣಗಟ್ಟಿ ಗ್ರಾಮದಲ್ಲಿ ಗ್ರಾಮ ಜಾತ್ರೆ ಮುಖ್ಯವಾಗಿ ಗ್ರಾಮದೇವಿಯ ಒಂದು ಮಹಾಪ್ರಸಾದ ಕಾರ್ಯಕ್ರಮವನ್ನು ನಾವು ನಮ್ಮ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಇವತ್ತಿನ ದಿವಸ ಮಹಾಪ್ರಸಾದವನ್ನು ಇಟ್ಕೋಬೇಕಂತೇಳಿ ನಾವು ದೈವಕ್ಕೆ ಕೇಳ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀವಿ. ಅದೇ ಪ್ರಕಾರ ನಾವು ಗ್ರಾಮದೇವಿ ನಮ್ಮ ಸಂಸ್ಥೆಗಾಗಲಿ ನಮ್ಮ ಚಾಲಕ ನಿರ್ವಾಹಕರಿಗಾಗಲಿ ಆ ದೇವಿ ಕೃಪೆ ಇರಲಿ ಅಂತೇಳಿ ನಾನು ಬಿಡ್ಕೊತಾ ಇದ್ದೇನೆ. ಅದೇ ಪ್ರಕಾರವಾಗಿ ಇವತ್ತು ಎಲ್ಲ ನಮ್ಮ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಎಲ್ಲರೂ ತಮ್ಮ ಸ್ವಪ್ರಯತ್ನ ಶ್ರಮದಿಂದ ಎಲ್ಲರೂ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಹಾಗೆ ಮತ್ತೆ ನೋಡಿದಂತೆ ಎಲ್ಲರೂ ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನ ಇದು ಮಾಡಿದ್ದಾರೆ. ಇಷ್ಟೇ ಮಾತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತೋರಣಗಟ್ಟಿ ಗ್ರಾಮದೇವಿ ಜಾತ್ರಾ ಮಹೋತ್ಸವ 2024 ಈ ಬಾರಿ ಬಹಳ ವಿಶೇಷವಾಗಿ ನಮ್ಮ ಗ್ರಾಮದ ಜನತೆ ಸರ್ವ ಜನಾಂಗವನ್ನು ಒಂದು ಕಂಟ್ರೋಲ್ ತಗೊಂಡುಕೊಂಡು ಎಲ್ಲರಿಗೂ ಒಂದು 9 ದಿನಗಳ ಕಾಲ ನಿರಂತರ ಎಲ್ಲ ವಿವಿಧ ರೀತಿಯಲ್ಲಿ ನಿರಂತರವಾಗಿ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದರು. ತದನಂತರ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆವರೆಗೆ ಸರ್ವಧರ್ಮ ಸಮ್ಮೇಳನವನ್ನು ಅನೇಕ ಗಣ್ಯಮಾನ್ಯರು ಈ ವೇದಿಕೆಯಲ್ಲಿ ಬಂದು ಅನೇಕ ವಿಷಯಗಳನ್ನು ಗ್ರಾಮದ ಜನತೆಗೆ ಬಿಂಬಿಸಿರುತ್ತಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಎಲ್ಲ ನಾಗರಿಕರು ಈ ಭೋಜನ ಕೂಟದಲ್ಲಿ ಸಹಕಾರ ಹಾಗೂ ಅವರ ಒಂದು ಕಾಯಕವನ್ನು ನಿರಂತರವಾಗಿ ಇಲ್ಲಿ ದೇವಿಯಲ್ಲಿ ಮುಂದೆ ನೀಡುತ್ತಾರೆ. ಆ ದೇವಿಯು ಸದ್ಭಕ್ತರಿಗೂ ಸಕಲ ಸೌಭಾಗ್ಯವನ್ನು ನೀಡಲೆಂದು ಈ ನಾನು ಆಶಿಸುತ್ತೇನೆ, ದೇವಿಯಲ್ಲಿ ಬೇಡಿಕೊಳ್ಳುತ್ತೇನೆ. ರಾಮದುರ್ಗ ತಾಲೂಕು ಪೈಕಿ ತೋರಣಗಟ್ಟಿ ಗ್ರಾಮದಲ್ಲಿ ಪ್ರತಿ 9 ವರ್ಷಕ್ಕೊಮ್ಮೆ ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ಮಾಡುತ್ತೇವೆ. ಈ ಸಲ ಅದರಂತೆ ಗ್ರಾಮದೇವಿಯ ಜಾತ್ರಾ ಮಹೋತ್ಸವವನ್ನು ತೋರಣಗಟ್ಟಿ ಸಮಸ್ತ ಗ್ರಾಮಸ್ಥರು ಕೂಡಿಕೊಂಡು ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ಆರಂಭಿಸಿದ್ದೇವೆ. ಆವಾಗ ಅನ್ನಪ್ರಸಾದ KSRTC ಬಸ್ಸಿನವರು 1 ದಿವಸ